ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ಇವತ್ತು ನಮಗೆ ಆರ್ಡ್ರ್ ಇರೋದು ಕಾಲ್ವನಿಯಲ್ಲಿ, ಇದು ಇರೋದು ಕೊರಟಗೆರೆ ಪಕ್ಕದಲ್ಲಿ. ನಮ್ಗೆ ಇವತ್ತು ಸೋಲಾರ್ ಸರ್ವಿಸ್ ಇದ್ದಾವೆ ಅಂತ. ಇಂದು ಕಸ್ಟಮರ್ ಸೈಟ್ಗೆ ನಾವು ರೀಚ್ ಆದಮೇಲೆ ಸೋಲಾರ್ ಸರ್ವಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಟ್ಯೂಬೆಲ್ಲ ರಿಮೂವ್ ಮಾಡ್ಕೊತಾ ಇದ್ದೆ. ಮನು ಮೇಲ್ಗಡೆ ಸಿಂಟೆಕ್ಸ್ ಕ್ಲೀನ್ ಮಾಡ್ತೀನಿ ಅಂತ ಹೋಗಿದ್ದ. ಆಯಿತು, ಹೋಗಿ ಕ್ಲೀನ್ ಮಾಡು ಅಂತ ನಾನು ಹೇಳಿದ್ದೆ. ನೋಡಿ ಗೈಸ್, ಇಲ್ಲಿ ಟ್ಯೂಬಲ್ಲಿ ಎಷ್ಟು ಗಲೀಜಿದೆ ಅಂತ. ದಯವಿಟ್ಟು ನಮ್ಮ ವೀಡಿಯೋ ನೋಡ್ತಿರೋರು ಆದಷ್ಟು ನಮ್ಮ ಪೇಜ್ನ ಫಾಲೋ ಮಾಡಿ ಮತ್ತು ನಮ್ಮ ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಗೈಸ್, ಟ್ಯಾಂಕಲ್ಲಿ ಎಷ್ಟು ಗಲೀಜಿದೆ ಅಂತ. ಇದರಿಂದನೇ ನಿಮ್ಮ ಸೋಲಾರ್ ಟ್ಯಾಂಕ್ ಎಷ್ಟು ಹಿಡಿಯೋದು. ಒಳಗಡೆ ಕಾಣಿಸ್ತಿದೆ ಅಂದ್ಕೊತೀನಿ. ನೋಡಿ ಒಳಗಡೆ ಎಷ್ಟು ಗಲೀಜಿದೆ ಅಂತ ನೋಡಿ ನೀವೇ. ಫೈನಲಿ ಮತ್ತೆ ಟ್ಯಾಂಕಲ್ಲಿ ಮತ್ತು ಟ್ಯೂಬಲ್ಲಿ ಇದ್ದಿದ್ದು ಗಲೀಜೆಲ್ಲ ತೆಗೆದ್ವಿ ಗುರು. ಗಲೀಜು ಅಂದರೆ ಬೇರೆ ಏನಲ್ಲ, ಸಾಲ್ಟ್. ಅದು ಕೆಳಗಡೆ ಸಂಪ್ ಕ್ಲೀನ್ ಮಾಡಬೇಕಾಗಿತ್ತು. ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮಡಪ ಎಲ್ಲ ತೊಗೊಂಡು ಅದನ್ನು ಕ್ಲೀನ್ ಮಾಡಿದ್ವಿ. ನೋಡ್ಗುರು, ಸಂಪ್ ಹೆಂಗಿದ್ದು ಹೆಂಗೆ ಮಾಡಿದ್ದೀವಿ. ತಣಮೀಣ ಅಂತ ಇದೆಲ್ಲ ಗುರು ಫುಲ್ಲು. ಮತ್ತು ಇನ್ನೊಂದು ಸೋಲಾರ್ ಸರ್ವಿಸ್ ಮಾಡಬೇಕಾಗಿತ್ತು ಗುರು, ಅದೇ ಊರಲ್ಲೇ. ಆ ಸೈಟ್ಗೂ ಬಂದ್ವಿ ನಾವು. ಸೋಲಾರ್ನೆಲ್ಲ ಬಿಚ್ಚಿ ಬಾಗ್ಗಳನ್ನೆಲ್ಲ ಫುಲ್ಲು ಅಲ್ಲೊಂದು ಇಲ್ಲೊಂದು ಎಸ್ಬಿಟ್ಟಿದ್ದೆ ನಾನಂತೂ. ಅದು ಇದನ್ನು ಜೋಡಿಸ್ಬಿಟ್ಟು ಫೈನಲಿ ಪ್ರೆಜರ್ ವಾಷರ್ ತೊಗೊಂಡು ಮೇಲಿದ್ದ ಗಲೀಜನ್ನೆಲ್ಲ ಓಡ್ಬಿಟ್ಟು ಅಲ್ಲಿಂದ ನಾವು ಹೊರಟಿ ಸೀದಾ ಮಡಕ್ಷಿರ ಗುರು. ಫೈನಲಿ ಮಡಕ್ಷಿರ ರೀಚ್ ಆದ್ವಿ. ಕಸ್ಟಮರ್ ಇದೇ ಲೇಔಟಲ್ಲೇ ಮನೆ ಇರೋದು ಅಂತ ಗೊತ್ತಾಯಿತು. ಹೋಯ್ತಾ ಇದ್ದೀವಿ. ನಮಗಂತೂ ಫುಲ್ ಜಾಲಿ ಇವತ್ತು. ಕರ್ನಾಟಕದಿಂದ ನಾವು ಇವತ್ತು ಆಂಧ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮಗಂತೂ ಫುಲ್ ಖುಷಿಗರು. ಇದೇ ನೋಡಿ ಗೈಸ್, ನಾವು ಕಸ್ಟಮರ್ ಸೈಟ್ ಮೇಲೆ ನಿಂತ್ಕೊಂಡು ಇಲ್ಲಿ ಯಾವುದೋ ಒಂದು ಹಾಸ್ಟೆಲ್ ಗೌರ್ಮೆಂಟ್ ಹಾಸ್ಟೆಲ್ಲು. ನೋಡಿ ಇವೇ ಸಿಂಟೆಕ್ಸ್ ಕ್ಲೀನ್ ಮಾಡಬೇಕಾಗಿರೋದು. ನೋಡಿ ಎಷ್ಟು ಗಲೀಜಿಲ್ಲ ಇದರಲ್ಲಿ, ಗಲೀಜೇ ಇಲ್ಲ. ಏನು ಹೇಳೋಣ, ಮಾತೇ ಬರ್ತಿಲ್ಲ ನಮಗೆ. ಗೈಸ್, ಬೆಟ್ಟ ಏನು ಸಖತ್ತಾಗಿದ್ದಾವೆ ಇವು. ಈ 4 ಟ್ಯಾಂಕು ಕ್ಲೀನ್ ಮಾಡ್ಕೊಂಡು ಸೀದಾ ಕೆಳಗಡೆ ಬಂದ್ವಿ ಗುರು. ಸಮ್ ಕ್ಲೀನ್ ಮಾಡಬೇಕಾಗಿತ್ತು. ಫೈನಲಿ ಅಲ್ಲಿಂದ ನಾವು ಕ್ಲೀನ್ ಮಾಡ್ಕೊಂಡು ಓಡ್ವಿ. ಇಷ್ಟೇ ವಿಷಯ. ಟಾಟಾ ಬಾಬೆ. ಅದಕ್ಕೆ ಅಳಬಾರ್ದು. ಈ MTV ಯುಗದಲ್ಲಿ ಖುಷಿಯಾಗಿರ್ಬೇಕು.